ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ ಬಿಎನ್ಆರ್ ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, ಬಿಎನ್ಆರ್ ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7694939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು. SSLC ಪರೀಕ್ಷೆಯಲ್ಲಿ ನಳಂದ ಶಾಲೆಗೆ ಉತ್ತಮ ಫಲಿತಾಂಶ. ಚಿಂತಾಮಣಿ ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯ ಪ್ರೇಮ್ನಗರ್ ರಸ್ತೆಯಲ್ಲಿರುವ ಶ್ರೀ ನಳಂದ ವಿದ್ಯಾಮಂದಿರದ ವಿದ್ಯಾರ್ಥಿಗಳು 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಸದರಿ ಶಾಲೆಯಿಂದ 2026ರಲ್ಲಿ ನಡೆದ SSLC ಪರೀಕ್ಷೆಗೆ ಹಾಜರಾಗಿದ್ದ ಒಟ್ಟು 35 ಮಂದಿ ವಿದ್ಯಾರ್ಥಿಗಳಲ್ಲಿ 34 ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಶಾಲೆಗೆ 97% ಫಲಿತಾಂಶ ಪಡೆದುಕೊಂಡಿದೆ. ಅದರಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ 8 ಮಂದಿ ವಿದ್ಯಾರ್ಥಿಗಳು, ಪ್ರಥಮ ಶ್ರೇಣಿಯಲ್ಲಿ 11 ಮಂದಿ ವಿದ್ಯಾರ್ಥಿಗಳು, ದ್ವಿತೀಯ ಶ್ರೇಣಿಯಲ್ಲಿ 13 ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಶಾಲೆಯ ವಿದ್ಯಾರ್ಥಿನಿ ನಿಖಿತಾ MA 625ಕ್ಕೆ 594 ಅಂಕಗಳನ್ನು ಪಡೆಯುವ ಮೂಲಕ ಶಾಲೆಗೆ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಇನ್ನು ಶಾಲೆಯ ವಿದ್ಯಾರ್ಥಿಗಳಾದ ನಿಖಿತಾ MA 594 ಅಂಕಗಳಿಗೆ ಪಡೆದು ಪ್ರಥಮ ಸ್ಥಾನದಲ್ಲಿದ್ದರೆ, ದಿವ್ಯಾ 552 ಅಂಕಗಳು ದ್ವಿತೀಯ ಸ್ಥಾನ, ಸಿದ್ಧಾರ್ಥ 538 ಅಂಕಗಳು ತೃತೀಯ ಸ್ಥಾನ, ಸಂಜಯ್ YM 520 ಅಂಕಗಳು, ಹರ್ಷಿತಾ M 512 ಅಂಕಗಳು, ಷಣ್ಮುಖ ಪ್ರಿಯಾ 509 ಅಂಕಗಳನ್ನು ಪಡೆಯುವ ಮೂಲಕ ಉತ್ತಮ ಸಾಧನೆ ಮಾಡಿದ್ದು, ಸಾಧನೆ ಮಾಡಿದ್ದ ವಿದ್ಯಾರ್ಥಿಗಳನ್ನು ಶಾಲೆಯ ಆಡಳಿತ ಮಂಡಳಿಯವರು, ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದಲ್ಲದೆ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಶಾಲೆಯ ಅಧ್ಯಕ್ಷರಾದ S ಗೋಪಾಲಕೃಷ್ಣ, ಕಾರ್ಯದರ್ಶಿ ಶಿವಪ್ರಕಾಶ್ ಮತ್ತು ಮುಖ್ಯೋಪಾಧ್ಯಾಯರಾದ DM ನಾಗರತ್ನ ಮಾತನಾಡಿ, ವಿದ್ಯಾರ್ಥಿಗಳ ನಿರಂತರ ಪರಿಶ್ರಮ, ಪೋಷಕರ ಸಹಕಾರ ಹಾಗೂ ಶಿಕ್ಷಕರ ಸೂಕ್ತ ಮಾರ್ಗದರ್ಶನದಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಾಲೆಯ ಖಜಾಂಚಿ GS ವಿಜಯಕುಮಾರ್, ಶಿಕ್ಷಕರಾದ ಮಂಜುಳಾ, ಸುಲ್ತಾನಾ, ಜ್ಯೋತಿ, ವಿಜಯಲಕ್ಷ್ಮಿ, ಕಮಲಮ್ಮ, ಪದ್ಮ, ರೋಹಿಣಿ, ರೇಣುಕಾ, ಅನಿತಾ, ವನಿತಾ, ಮಮತಾ, ನಾರಾಯಣಸ್ವಾಮಿ, ಚೌಡ್ರೆಡ್ಡಿ, ಅಕ್ರಮ್ ಪಾಷಾ, ಮೋಹನ್, ಮುರಳಿ, ವೆಂಕಟರೆಡ್ಡಿ, ಈಶ್ವರಮ್ಮ, ಶಾನಾಜ್ ಹಾಗೂ ಪೋಷಕರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಾಯಂಕಾಲದ ವಂದನೆಗಳೊಂದಿಗೆ ಈ ದಿವಸ ನಳಂದ ವಿದ್ಯಾಮಂದಿರದಲ್ಲಿ 25-26ನೇ ಸಾಲಿನ SSLC ಪರೀಕ್ಷೆಯ ಉತ್ತೀರ್ಣದ ತೇರ್ಗಡೆಯ ರಿಸಲ್ಟನ್ನು ವ್ಯಕ್ತವಾಗಿದ್ದು, ಈ ನಿಟ್ಟಿನಲ್ಲಿ ಈ ಒಂದು ಶಾಲೆಯಲ್ಲಿ 35 ಜನ ಮಕ್ಕಳು ಈ ಸತಿ SSLC ಎಕ್ಸಾಮ್ಗೆ ಕುಳಿತಿದ್ದರು. ಅದರಲ್ಲಿ 5 ಜನ ಅನುತ್ತೀರ್ಣರಾಗಿ ಮಿಕ್ಕ 30 ಜನ ಉತ್ತೀರ್ಣರಾಗಿರ್ತಾರೆ. ಅದು ಯಾವ ಥರಪ್ಪ ಅಂದರೆ 8 ಜನ ಡಿಸ್ಟಿಂಕ್ಷನಲ್ಲಿ, 11 ಜನ ಫಸ್ಟ್ ಕ್ಲಾಸು, 13 ಜನ ಸೆಕೆಂಡ್ ಕ್ಲಾಸ್ ರೀತಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ ನಮ್ಮಲ್ಲಿ ಈ ಒಂದು ಶಾಲೆಯ ಅತಿ ಹೆಚ್ಚಿನ ಎಲ್ಲರಿಗಿಂತ ಮೊದಲನೇ ಸ್ಥಾನ ಬರ್ತಾರೆ ನಿಖಿತಾ MA ಅನ್ನೋ ಸ್ಥಾನ ಇದೆಯಲ್ಲ ಹುಡುಗಿ, ನಿಖಿತಾ MA ಅನ್ನೋ ಈ ಹುಡುಗಿ 594 ಅಂಕಗಳನ್ನು ಪಡೆದು ಮೊದಲನೇ ಪ್ಲೇಸಲ್ಲಿರ್ತದೆ. ಅದೇ ರೀತಿ ದಿವ್ಯಾ ಅನ್ನೋದು 552 ಎರಡನೇ ಸ್ಥಾನದಲ್ಲಿದ್ದಾರೆ. ಮೂರನೇ ಸಿದ್ಧಾರ್ಥ 538 ಪಡೆದು 3ನೇ ಸ್ಥಾನದಲ್ಲಿದ್ದಾನೆ. ಆಮೇಲೆ ಸಂಜಯ್ YM ಅಂತ 520ಗೆ 73 4ನೇ ಸ್ಥಾನದಲ್ಲಿದ್ದಾನೆ. ಹರ್ಷಿತಾ M 512 ಅಂಕಗಳನ್ನು ಪಡೆದು 5ನೇ ಸ್ಥಾನದಲ್ಲಿ ಕೂತಿದ್ದಾರೆ. ಈ ರೀತಿ ಷಣ್ಮುಖ ಪ್ರಿಯಾ AH 5ನೇ ಸ್ಥಾನ, 509 ಅಂಕ ಪಡೆದು 5ನೇ ಸ್ಥಾನದಲ್ಲಿ ಪಡೆದಿರ್ತಾನೆ. ಈ ನಿಟ್ಟಿನಲ್ಲಿ ಈ ಒಂದು ಶ್ರಮ, ಈ ಒಂದು ಕೆಲಸದಿಂದ ಈ ಒಂದು ಸ್ಥಾನವನ್ನು ನಾವು ಪಡೆದಿದ್ದೀವಿ ಅಂತ ಹೇಳ್ಬೋದು. 97% ಪಡೆದಂಥ ಈ ಒಂದು ಶಾಲೆಯ ಈ ವರ್ಷದ ಉತ್ತೀರ್ಣತೆ ಗಮನಿಸಿದಾಗ ಈ ಶಾಲೆಯ ಪ್ರಾಧ್ಯಾಪಕ ವರ್ಗದವರು ಏನಿದ್ದಾರೆ
ಅವರ ಒಂದು ಶ್ರಮ, ಮ್ಯಾನೇಜ್ಮೆಂಟ್ ಅವರ ಬಗ್ಗೆ ಅಪರಿಚಿತಕ್ಕೆ ಕೈ ಜೋಡಿಸಿದ್ದಕ್ಕೋಸ್ಕರ ಇವರೆಲ್ಲರ ಒಟ್ಟುಗೂಡಿಸಿ ನಮ್ಮ ಪೇರೆಂಟ್ಸ್ ಏನಿದ್ದಾರೆ, ಪೋಷಕ ಬಂಧುಗಳು, ಅವರೆಲ್ಲ ನಾವು ಯಾವುದೇ ಒಂದು ವೇಳೆಯಲ್ಲಿ ಅವರು ಮಕ್ಕಳಿಗೆ ಕಳಿಸಿದ್ರು. ಅವ್ರು ಕಳಿಸಿದ್ದು ನಮ್ಮ ಜೊತೆಯಲ್ಲಿ ಅವರ ಪಾಠ ಪ್ರವಚನಕ್ಕೆ ಬಹಳ ಮುತುವರ್ಜಿಗೊಂಡು ಎಲ್ಲ ಕೆಲಸಗಳಿಗೆ ನಮ್ಮ ಜೊತೆ ಸೇರಿದ್ದರಿಂದ ಈ ಒಂದು ಫಲಿತಾಂಶ ಬರೋಕ್ಕೆ ಕಾರಣವಾಗಿದೆ. ಈ ಒಂದು ಫಲಿತಾಂಶ ಕಾರಣವಂತ ಎಲ್ಲ ನಮ್ಮ ಶಾಲೆಯ ಅಧ್ಯಾಪಕ ವರ್ಗಕ್ಕೂ, ಇಲ್ಲಿ ಕೊಟ್ಟಂಥ ನಮ್ಮ ಪೋಷಕ ಬಂಧುಗಳಿಗೂ, ನಮ್ಮ ಮ್ಯಾನೇಜ್ಮೆಂಟ್ಗೂ ಪೂರಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ತಾ ನಮ್ಮೆಲ್ಲರಿಗೂ ಅಭಿನಯಿಸ್ತಾ, ನಮ್ಮ ಜೊತೆಗೆ ನಮ್ಮ ಪತ್ರಕರ್ತ ಮಿತ್ರರು ಭಾಗವಹಿಸಿದ್ದಾರೆ. ಅವರಿಗೂ ಒಂದು ಈ ಕಾರ್ಯಕ್ರಮವಾಗಿ ತುಂಬ ಉದ್ಯೋಗಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಿಖಿತಾ ಅವರ ಫಾದರು. ನನ್ನ ಮಗಳು ಇದೇ ನಲಂದ ಶಾಲೆಯಲ್ಲಿ LKGಯಿಂದನೂ ಸಹ ಇಲ್ಲೇ ಓದಿದ್ದು. ಅವಳು LKGಯಿಂದನೂ ಸಹ ಮೊದಲನೇ ಸ್ಥಾನವನ್ನು ಬಿಟ್ಕೊಟ್ಟಿಲ್ಲ ಅವಳು. ಆವಾಗ ಮೊದಲನೇ ಸ್ಥಾನ, ಅದೇ ರೀತಿ 10th ಸ್ಟ್ಯಾಂಡರ್ಡಲ್ಲೂ ಸಹ ಅವಳ ಪ್ರಯತ್ನ ಪಟ್ಟು ಶಾಲೆಗೆ ಮೊದಲ ಸ್ಥಾನ ಪಡ್ಕೊಂಡಿರ್ತಾಳೆ. ಸುಮಾರು 95%, 594 ಅಂಕಗಳನ್ನು ಗಳಿಸುವುದರ ಮುಖಾಂತರ ಈ ಶಾಲೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರ್ತಾಳೆ. ಅದಕ್ಕೋಸ್ಕರ ಇವರ ಈ ಸಾಧನೆಗೆ ಶ್ರಮ ಪಟ್ಟಿರ್ತಕ್ಕಂಥ ಎಲ್ಲ ನಮ್ಮ ನಲಂದ ಶಾಲೆಯ ನಮ್ಮ ನೆಚ್ಚಿನ ಶಿಕ್ಷಕರಿಗೂ ಮತ್ತು ಆಡಳಿತ ವರ್ಗಕ್ಕೂ ಸಹ ನಾನು ಈ ಮೂಲಕ ಅವರಿಗೆ ವಂದನೆಗಳನ್ನು ತಿಳಿಸುತ್ತಾ, ಮುಂದಿನ ನನ್ನ ಮಗಳ ಭವಿಷ್ಯ ಉತ್ತಮವಾಗಿರಲಿ ಅಂತ ನೀವೆಲ್ಲರೂ ಹಾರೈಸಬೇಕಂತ. ಪಾತ್ಪಾಟ್ ಅಂತ ಬಂದು ಇಲ್ಲಿ ನಲಂದ ಸ್ಕೂಲಲ್ಲಿ ಹುಡುಗಿ ಓದೋಕ್ಕೆ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬಂದಿದೆ. ಇಲ್ಲಿ ಟೀಚರ್ಸು ಎಲ್ಲ ಸ್ಟಾಫ್ ಎಲ್ಲ ಚೆನ್ನಾಗಿ ನಮ್ಮ ಗ್ರೇಡ್ ಕೊಟ್ಟು ನಮ್ಮ ಮನೆಯಿಂದ ನಾವು ಸಪೋರ್ಟ್ ಮಾಡಿ ನಮ್ಮ ಹುಡುಗಿ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಚೆನ್ನಾಗಿ ಆಡಳಿತವಾಗಿ ನಳಂದ ಸ್ಕೂಲ್ ವಿದ್ಯಾಮಂದಿರದಲ್ಲಿ ಓದ್ತಾವಳೆ. ಅವಳು ಬೇಬಿ ಸಿಟ್ಟಿಂಗಿಂದ ಇಲ್ಲೇ ಓದ್ತಾ ಇರೋದು. ಇಷ್ಟೊಂದು ಮಾರ್ಕ್ಸ್ ಬರೋಕ್ಕೂ ನಾವು ಟೀಚರ್ಸ್ ಪರವಾಗಿ, ಈ ಸ್ಕೂಲ್ ಪರವಾಗಿ ಎಲ್ಲ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀವಿ. ಯಾವ ರೀತಿ ಚೆನ್ನಾಗಿ ಕೊಡ್ತಾರೆ ಸರ್. ಅದು ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಿ. ಮಗಳು ಇಲ್ಲೇ ಓದಿದ್ದು, ಅವಳು ಇವತ್ತು CET ಬರೆದುಬಿಟ್ಟು ಬಂದವಳೆ. ನನ್ನ ಹೆಸರು ಷಣ್ಮುಖಪ್ರಿಯಾ ಅಂತ. ನಾನು ಶ್ರೀನಳಂದ ವಿದ್ಯಾಮಂದಿರದಲ್ಲಿ ಓದಿದ್ದೀನಿ. ನಂದು 510 ಟೋಟಲ್ಲು, ಪರ್ಸೆಂಟೇಜ್ 81 ಬಂದಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳು ಮತ್ತು ನಮ್ಮ ಪೇರೆಂಟ್ಸ್ ಸಪೋರ್ಟ್ ಇದೆ. ಮತ್ತು ಎಲ್ಲರಿಗೂ ಧನ್ಯವಾದ. ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಇಯರು ಎಲ್ಲ ಮಕ್ಕಳು ನಮ್ಮ ಶಾಲೆಯಿಂದ ಕಾಲೇಜಿಗೆ ಸೇರಿದ ಮಕ್ಕಳೆಲ್ಲ ಟಾಪರ್ಸೆಲ್ಲ ಇದ್ದಾರೆ. ಅದೊಂದೇ ನಮಗೆ ಸಂತೋಷ. ಅಷ್ಟೇ ನಮಗೆ ಸಿಗೋದು ಕೂಡ. ಇದು 9th ಬ್ಯಾಚು. ಹೀಗೆ ಪ್ರತಿಯೊಂದು ಬ್ಯಾಚು ಹೋಗ್ತಾ ಇದೆ. ಒಂದೊಂದು ಬ್ಯಾಚ್ಗೂ ಒಳ್ಳೊಳ್ಳೆ ರಿಸಲ್ಟ್ ಕೊಡ್ತಿದ್ದಾರೆ ಮಕ್ಕಳು. ಸೊ ಅಷ್ಟೇ ನಮಗೆ ಖುಷಿ. ಎಲ್ಲರಿಗೂ ಸಂಜೆಯ ಒಂದು ವಂದನೆಗಳು. ಇವತ್ತು ನಮ್ಮ ಶಾಲೆಯಲ್ಲಿ ನಮ್ಮ ಡಿಸ್ಟಿಂಕ್ಷನ್ ತೊಗೊಂಡಿರೋ ಮಕ್ಕಳಿಗೆ ಸನ್ಮಾನ ನಡೆಸಿದ್ದೀವಿ. ಇದಕ್ಕೆ ಎಲ್ಲ ಥರ ಗೈಡ್ಲೈನ್ಸು, ಸಪೋರ್ಟು ಪ್ರತಿಯೊಂದು ಕೊಟ್ಟಿರೋದು ನಮ್ಮ ಟೀಚರ್ಸು, ಹಾಗೆ ನಮ್ಮ ಪೇರೆಂಟ್ಸು, ಜೊತೆಗೆ ಅಷ್ಟೇ ಹಾರ್ಡ್ ವರ್ಕ್ ಮಾಡಿರೋದು ನಮ್ಮ ಮಕ್ಕಳು. ಸೊ ಈಗ ಈ ಮಕ್ಕಳಿಗೆ ಏನು ಹೇಳ್ತೀನಿ ಅಂತಂದರೆ, ನಾವು ನಮ್ಮ ಶಾಲೆಯಲ್ಲಿ ಏನು ಹೇಳ್ಕೊಟ್ಟಿದ್ದೀವಿ, ಒಂದು ಸಂಸ್ಕೃತಿ ಆಗಲಿ, ಒಂದು ಸಂಪ್ರದಾಯ ಆಗಲಿ, ಅದನ್ನು ಹಾಗೆ ಮಕ್ಕಳು ಮುಂದುವರ್ಸ್ಕೊಂಡು ಹೋಗಬೇಕು. ಮುಂದೆ ಅವ್ರು ಏನೇನು ಅಂದ್ಕೊಂಡಿದ್ದಾರೋ ಅವರ ಗೋಲ್ ರೀಚ್ ಆಗಬೇಕು. ಒಬ್ಬೊಬ್ಬರು IAS, IPS, ಮೆಡಿಕಲ್ಲು, ಇಂಜಿನಿಯರಿಂಗ್ ಅಂತ ಆಸೆ ಇಟ್ಕೊಂಡಿದ್ದಾರೆ. ಅದನ್ನು ಸಾಧಿಸಲಿ ಅನ್ನೋದು ನಮ್ಮ ಒಂದು ಆಶೀರ್ವಾದದಿಂದ ಹೇಳ್ತಾ ಇದ್ದೀವಿ. ಮುಂದಕ್ಕೆ ಅವ್ರ ತಂದೆ ತಾಯಿಗೆ ಒಳ್ಳೆಯ ಹೆಸರು ತಂದು, ನಮ್ಮ ಶಾಲೆಗೂ ಒಂದು ಒಳ್ಳೆಯ ಹೆಸರು ತಂದು, ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಆಗಲಿ, ಒಳ್ಳೆ ಹೆಸರು ತರಲಿ ಅಂತ ನಮ್ಮ ಎಲ್ಲರ ಒಂದು ಆಶೀರ್ವಾದ ಆ ಮಕ್ಕಳಿಗೆ. ನನ್ನ ಹೆಸರು ನಿಖಿತಾ. ನಾನು ನಲಂದ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನಗೆ 594 ಮಾರ್ಕ್ಸ್ ಬಂದಿದೆ. ನನಗೆ ಈ ಮಾರ್ಕ್ಸ್ ಬರೋದಕ್ಕೆ ಕಾರಣ ನಮ್ಮ ಟೀಚರ್ಸ್ ಮತ್ತು ನಮ್ಮ ಪೇರೆಂಟ್ಸ್, ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸಪೋರ್ಟ್ ಮತ್ತು ಗೈಡೆನ್ಸಿಂದ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ನಲಂದ ವಿದ್ಯಾಮಂದಿರದಲ್ಲಿ ಓದಿದ್ದೀನಿ. ನನಗೆ 552 ಮಾರ್ಕ್ಸ್ ಬಂದಿದೆ, 88%. ಇದಕ್ಕೆ ಕಾರಣ ನಮ್ಮ ಟೀಚರ್ಸು, ನಮ್ಮ ಪೇರೆಂಟ್ಸು ಎಲ್ಲ ಕಾರಣ. ಅವರು ಗೈಡೆನ್ಸಿಂದಲೇ ನಾನು ಇಷ್ಟು ತೆಗೆದಿದ್ದೀನಿ. ನನಗೂ ಡಾಕ್ಟರ್ ಆಗಬೇಕಂತ. ಇದರಿಗೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಧನ್ಯವಾದ. 538 86% ಬಂದಿದೆ. ನನ್ನ ಪರಿಶ್ರಮ ಎಲ್ಲ ಟೀಚರ್ಸ್ ಎಲ್ಲ ಹೇಳಿದ್ದು, ಗೈಡೆನ್ಸು, ಐಡಿಯಾಸಿಂದ ಓದಿದ್ದು ಮತ್ತು ಪೇರೆಂಟ್ಸ್ ಸಪೋರ್ಟಿಂದ ನನ್ನ ಮಾರ್ಕ್ಸ್ ಚೆನ್ನಾಗಿ 538 86% ಬಂದಿದೆ.
ನನ್ನ ಪರಿಶ್ರಮ ಎಲ್ಲ ಟೀಚರ್ಸ್ ಎಲ್ಲ ಹೇಳಿದ್ದು ಗೈಡೆನ್ಸು ಐಡಿಯಾಸಿಂದ ಓದಿದ್ದು ಮತ್ತು ಪೇರೆಂಟ್ಸ್ ಸಪೋರ್ಟಿಂದ ನಾನು ಮಾರ್ಕ್ಸ್ ಚೆನ್ನಾಗಿ ನನ್ನ ಹೆಸರು ಸಂಜಯ್. ನಾನು 10ನೇ ತರಗತಿಯಲ್ಲಿ ಶ್ರೀ ನಲಂದ ವಿದ್ಯಾಮಂದಿರದಲ್ಲಿ ಓದುತ್ತಿದ್ದೀನಿ. ನನ್ನ ಅಂಕಗಳು 520 ಬಂದಿದೆ, 83%. ಇದು ನಮ್ಮ ಎಲ್ಲ ಟೀಚರ್ ಮತ್ತು ಪೇರೆಂಟ್ಸ್ ಸಪೋರ್ಟಿಂದ ಇದನ್ನು ಪಡೆದಿದ್ದೀನಿ. ಇದಕ್ಕೆ ಧನ್ಯವಾದಗಳು. ರಕ್ಷಿತಾ ಎಂ ಅಂತ. ನಾನು ಶ್ರೀ ನಲಂದ ವಿದ್ಯಾಮಂದಿರ ಸ್ಕೂಲಲ್ಲಿ ಓದ್ತಿದ್ದೇನೆ. ನನಗೆ 512 ಅಂಕಗಳು ಪಡೆದಿದ್ದೀನಿ ನಾನು. ಇದಕ್ಕೆಲ್ಲ ಕಾರಣ ನಮ್ಮ ಟೀಚರ್ಸ್ ಮತ್ತು ನಮ್ಮ ಪೇರೆಂಟ್ಸ್ ಸಪೋರ್ಟಿಂದ ಇದೆಲ್ಲ ತೆಗಿಯೋಕ್ಕೆ ಕಾರಣ ಆಗಿದೆ. ಸೊ ನಮ್ಮ ಟೀಚರ್ಸ್ಗೆ, ನಮ್ಮ ಪೇರೆಂಟ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. 26ನೇ ಸಾಲಿನ 10ನೇ ತರಗತಿಯ ಫಲಿತಾಂಶ ಶೇಕಡ ನಮ್ಮ ಶಾಲೆಯ ಫಲಿತಾಂಶ 96% ಬಂದಿದ್ದು ಉತ್ತಮ ಫಲಿತಾಂಶ ಲಭಿಸಿದೆ. ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ನಿಖಿತಾ MA 594. ಕನ್ನಡ ಸಬ್ಜೆಕ್ಟಲ್ಲಿ 125ಕ್ಕೆ 123 ಬಂದಿದೆ, ಹೆಚ್ಚು ಅಂಕ. ಇದು ಈ ಒಂದು ಬ್ಯಾಚ್ ಬಂದು 9ನೇ ಬ್ಯಾಚ್. ನಾವು ಮೊದಲನೇ ಬ್ಯಾಚಿಂದ ನಾವೇ ಇರೋದು ಶಿಕ್ಷಕರು, ಎಲ್ಲ ಶಿಕ್ಷಕರು ಯಾರೂ ಬದಲಾವಣೆ ಆಗಿಲ್ಲ. 100ಕ್ಕೆ 100 ಬಂದಿದೆ, ಹಿಂದಿಯಲ್ಲಿ 100ಕ್ಕೆ 100 ಬಂದಿದೆ. ಉತ್ತಮ ಫಲಿತಾಂಶವನ್ನು ನಮ್ಮ ವಿದ್ಯಾರ್ಥಿಗಳು ಎಲ್ಲ ಸಬ್ಜೆಕ್ಟ್ಗಳನ್ನು ನಿಖಿತಾ 123 ಕನ್ನಡ, ಇಂಗ್ಲೀಷ್ 100, 97 ಹಿಂದಿ, ಮ್ಯಾಥ್ಸ್ 95, 83 ಸೈನ್ಸು, 96 ಸೋಷಿಯಲ್ ಸೈನ್ಸ್. ಮತ್ತು ಟೋಟಲ್ ಬಂದು 594 625ಕ್ಕೆ. ಮತ್ತು ದಿವ್ಯಾ 112 ಕನ್ನಡ ಮಾರ್ಕ್ಸು, ಇಂಗ್ಲೀಷ್ 99, 94 ಹಿಂದಿ, 82 ಮ್ಯಾಥ್ಸ್, ಸೈನ್ಸ್ 72, 93 ಸೋಷಿಯಲ್ ಸೈನ್ಸ್, ಒಟ್ಟು 552. ಮತ್ತು ಎಲ್ ಸಿದ್ಧಾರ್ಥ್ 121 ಕನ್ನಡ, 95 ಇಂಗ್ಲೀಷ್, ಹಿಂದಿ 96, ಮ್ಯಾಥ್ಸ್ 68, ಸೈನ್ಸ್ 71, ಸೋಷಿಯಲ್ ಸೈನ್ಸ್ 538. ಸಂಜಯ್ YM 102 ಕನ್ನಡ, 96 ಇಂಗ್ಲೀಷು, ಹಿಂದಿ 100, 85 ಮ್ಯಾಥ್ಸ್, ಸೈನ್ಸು 62, 75 ಸೋಷಿಯಲ್ ಸೈನ್ಸ್, ಒಟ್ಟು 520 ಮಾರ್ಕ್ಸ್. ಮತ್ತು ಹರ್ಷಿತಾ M ಕನ್ನಡ 117, 95 ಇಂಗ್ಲೀಷು, 75 ಹಿಂದಿ, ಮ್ಯಾಥ್ಸ್ 64, ಸೈನ್ಸ್ 64, 97 ಸೋಷಿಯಲ್ ಸೈನ್ಸು 512. ಷಣ್ಮುಖ ಪ್ರಿಯಾ 101 ಕನ್ನಡ, 94 ಇಂಗ್ಲೀಷ್, 99 ಹಿಂದಿ, 61 ಮ್ಯಾಥ್ಸ್, ಸೈನ್ಸ್ 81, 73 ಸೋಷಿಯಲ್ ಸೈನ್ಸು, 509 ಅಂಕಗಳನ್ನು ಗಳಿಸಿರ್ತಕ್ಕಂಥ ಅತ್ಯುತ್ತಮ ದರ್ಜೆಯಲ್ಲಿ 6 ಜನ ಅತ್ಯುತ್ತಮ ಶ್ರೇಣಿಯನ್ನು ಪಡೆದಿದ್ದು, ಅವರಿಗೆಲ್ಲ ನಮ್ಮ ಶಾಲೆಯ ಆವರಣದಲ್ಲಿ ಅವರೆಲ್ಲರಿಗೂ ಸಹ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇನ್ನೂ ಹೆಚ್ಚು ಪ್ರತಿಭೆಗಳನ್ನು ಹೊರಹೊಮ್ಮದಲ್ಲಿ ಅವರೆಲ್ಲರಿಗೂ ಸಹ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಸನ್ಮಾನ ಕಾರ್ಯಕ್ರಮಗಳನ್ನು ನಮ್ಮ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಹಮ್ಮಿಕೊಳ್ಳಲಾಗುವುದು ಅಂತೇಳಿ ಹಳ್ಳಿಯಲ್ಲಿರುವ ಶ್ರೀ ನಲಂದ ವಿದ್ಯಾಮಂದಿರ ಶಾಲೆಯಲ್ಲಿ 2025-26ನೇ ಸಾಲಿನ 10ನೇ ತರಗತಿಯ ಫಲಿತಾಂಶವು ಅತ್ಯುತ್ತಮವಾಗಿ ಬಂದಿದೆ. 96% ಮಕ್ಕಳು ತೇರ್ಗಡೆಯಾಗಿದ್ದಾರೆ ಟೋಟಲ್ ಸ್ಟ್ರೆಂತ್ನಲ್ಲಿ. ಅದರಲ್ಲಿ ಡಿಸ್ಟಿಂಕ್ಷನ್ 6 ಜನ ಮಕ್ಕಳು ಬಂದಿದ್ದಾರೆ. ಫಸ್ಟ್ ಕ್ಲಾಸ್ 11 ಜನ ಮಕ್ಕಳು, ಸೆಕೆಂಡ್ ಕ್ಲಾಸ್ 13 ಜನ ಬಂದಿದ್ದಾರೆ. ಉತ್ತಮ ಫಲಿತಾಂಶ ಬಂದಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಶಾಲೆಯ ಶಿಕ್ಷಕಿಯರು, ಉಪಾಧ್ಯಾಯರಿಂದ, ಮಕ್ಕಳ ಶ್ರಮದಿಂದ ಮತ್ತು ಪೋಷಕರ ಸಹಕಾರದಿಂದ ಉತ್ತಮ ಫಲಿತಾಂಶ ಬಂದಿದೆ. ಇದು ಈ ಶಾಲೆಯ 9ನೇ ಬ್ಯಾಚಿನ 10ನೇ ತರಗತಿಯ ಫಲಿತಾಂಶವಾಗಿರುತ್ತೆ.